ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗೆ ಬಲಿ, ಎಂಸಿಎ ವಿದ್ಯಾರ್ಥಿನಿ ದುರ್ಮರಣ. ಸೂಚನಾ ಫಲಕವಿಲ್ಲ, ಬಿಳಿ ಪಟ್ಟಿಗಳಿಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ. ಗಣಿಗಾರಿಕೆಯಿಂದ 16 ದಲಿತ ಕುಟುಂಬದ ಬದುಕು ಬೀದಿ ಪಾಲು. ಹೋರಾಟಕ್ಕೆ ಇಳಿದ ಗ್ರಾಮಸ್ಥರು. ಮಾಜಿ ಸಚಿವ ಎ ಮಂಜು ಮತ್ತು ತಾಲೂಕು ಆಡಳಿತದಿಂದ ಶಾಂತಿ ಸಭೆ. ಮತ್ತು ಬೇಡೂರಿನ 23 ವಾರ್ಡ್ಗಳಿಗೆ 12 ಕೋಟಿ ರು ವೆಚ್ಚದ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕ ಎಚ್.ಕೆ. ಸುರೇಶ್ ಗುದ್ದಲಿ ಪೂಜೆ. ವಾರ್ತೆಗಳ ವಿವರ. ರಸ್ತೆ ಸುರಕ್ಷತೆ ಕುರಿತು ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಜೀವಹಾನಿಗೆ ಕಾರಣವಾಗಬಹುದು ಎಂಬುದಕ್ಕೆ ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ನಡೆದ ದುರ್ಘಟನೆ ತಾಜಾ ಉದಾಹರಣೆಯಾಗಿದೆ. ಅವೈಜ್ಞಾನಿಕವಾಗಿ ನಿರ್ಮಿಸಲಾದ ಸ್ಪೀಡ್ ಬ್ರೇಕರ್ ಗಮನಿಸದೆ ಬೈಕ್ ನಿಯಂತ್ರಣ ತಪ್ಪಿ ಬಿದ್ದ ಪರಿಣಾಮ ಎಂಸಿಎ ಅಂತಿಮ ವರ್ಷದ ವಿದ್ಯಾರ್ಥಿನಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಿನ್ನೆ ಭಾನುವಾರ ರಾತ್ರಿ ನಡೆದಿದೆ. ಮೃತ ಯುವತಿಯನ್ನು ಸತ್ಯಮಂಗಲ ಬಡಾವಣೆಯ 23 ವರ್ಷದ ರಮ್ಯಾ ಎಂದು ಗುರುತಿಸಲಾಗಿದೆ. ಖಾಸಗಿ ಕಾಲೇಜಿನಲ್ಲಿ ಎಂಸಿಎ ಫೈನಲ್ ಇಯರ್ ಓದುತ್ತಿದ್ದ ರಮ್ಯಾ ಭವಿಷ್ಯದ ಕನಸುಗಳೊಂದಿಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿನಿಯಾಗಿದ್ದರು. ನೆನ್ನೆ ರಾತ್ರಿ ಸ್ನೇಹಿತೆಯೊಂದಿಗೆ ಬುಲೆಟ್ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ರಸ್ತೆ ಮಧ್ಯದಲ್ಲಿದ್ದ ಹಂಪ್ ಸ್ಪಷ್ಟವಾಗಿ ಕಾಣಿಸದೆ ಅಪಘಾತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಘಟನೆಯ ವೇಳೆ ರಮ್ಯಾ ಹೆಲ್ಮೆಟ್ ಧರಿಸಿರಲಿಲ್ಲ ಎನ್ನಲಾಗಿದೆ. ಬೈಕ್ ಹಿಂಬದಿ ಸವಾರಿಯಾಗಿದ್ದ 24 ವರ್ಷದ ಸ್ವಾತಿ ಗಂಭೀರವಾಗಿ ಗಾಯಗೊಂಡಿದ್ದು, ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಗಾಯಾಳು ಸ್ವಾತಿಯ ಸ್ಥಿತಿ ಚಿಂತಾಜನಕವಾಗಿದ್ದು, ವೈದ್ಯರು ನಿರಂತರ ನಿಗಾ ವಹಿಸಿದ್ದಾರೆ. ಸ್ಥಳೀಯರ ಆರೋಪದಂತೆ ರಸ್ತೆ ಮೇಲೆ ನಿರ್ಮಿಸಿದ ಸ್ಪೀಡ್ ಬ್ರೇಕರ್ಗೆ ಯಾವುದೇ ಮುನ್ನೆಚ್ಚರಿಕಾ ಸೂಚನಾ ಫಲವಿಲ್ಲದೆ ಹಂಪ್ ಮೇಲೆ ಬಿಳಿ ಬಣ್ಣದ ಪಟ್ಟಿಗಳನ್ನು ಹಾಕಿರಲಿಲ್ಲ. ರಾತ್ರಿ ವೇಳೆಯಲ್ಲಿ ಬೆಳಕಿನ ಕೊರತೆಯಿಂದ ಹಂಪ್ ಕಾಣಿಸದೆ ಅಪಘಾತ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಇಂಥ ಅವೈಜ್ಞಾನಿಕ ಹಂಪ್ಗಳು ನಿರ್ಮಾಣವಾಗಿದ್ದು, ಯಾವುದೇ ಮಾನದಂಡ ಪಾಲಿಸದೆ ಹಾಕಿರುವುದರಿಂದ ಸಾರ್ವಜನಿಕರು ನಿರಂತರ ಆತಂಕದಲ್ಲಿದ್ದಾರೆ. ಕೆಲ ಕಡೆಗಳಲ್ಲಿ ಹಂಪ್ಗಳಿಗೆ ಬಿಳಿ ಪಟ್ಟಿಗಳನ್ನು ಹಾಕಿದರೂ ವರ್ಷಗಳ ಹಿಂದೆ ಹಾಕಿದ ಬಣ್ಣ ಸಂಪೂರ್ಣ ಅಳಿದು ಹೋಗಿದೆ. ಆದರೂ ಅದನ್ನು ಪುನಃ ಬಣಿಸುವ ಅಥವಾ ಸೂಚನಾ ಫಲಕ ಅಳವಡಿಸುವ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿ ಬರುತ್ತಿದೆ. ಘಟನೆ ಬಳಿಕ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾನೂನಿನ ಪ್ರಕಾರ ಸ್ಪೀಡ್ ಬ್ರೇಕರ್ಗಳಿಗೆ ಮುಂಚಿತವಾಗಿ ಎಚ್ಚರಿಕಾ ಫಲಕ, ರಾತ್ರಿ ಹೊತ್ತಿನಲ್ಲಿ ಸ್ಪಷ್ಟವಾಗಿ ಕಾಣುವ ಬಣ್ಣದ ಗುರುತುಗಳು ಇರಬೇಕು. ಆದರೆ ನಗರದಲ್ಲಿ ಬಹುತೇಕ ಕಡೆ ಯಾವುದೇ ಸೂಚನೆ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಹಲವು ಪ್ರಮುಖ ರಸ್ತೆಗಳಲ್ಲಿ ಕೂಡ ಅವೈಜ್ಞಾನಿಕ ಹಂಪ್ಗಳಿರುವ ಬಗ್ಗೆ ಸಾರ್ವಜನಿಕರು ಹಲವು ಬಾರಿ ದೂರು ನೀಡಿದರೂ ಶಾಶ್ವತ ಪರಿಹಾರ ಕಂಡುಬಂದಿಲ್ಲ ಎನ್ನಲಾಗಿದೆ. ಶಾಲೆ ಕಾಲೇಜು ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ದಿನನಿತ್ಯ ಸಂಚರಿಸುವ ಜನರಿಗೆ ಇದು ದೊಡ್ಡ ಅಪಾಯವಾಗಿದೆ. ಈ ಘಟನೆ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಅಪಘಾತದ ನಿಖರ ಕಾರಣಗಳ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ.
ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಕಲ್ಲು ಕೋರೆ ಮತ್ತು ಜಲ್ಲಿ ಕ್ರಷರ್ನಿಂದ ಭೂಮಿ ಅದಿರುವಿಕೆ, ಶಬ್ದ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹೋರಾಟಕ್ಕೆ ಇಳಿದ ಪರಿಣಾಮ ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಇ ಮಂಜು ಹಾಗೂ ತಾಲೂಕು ಆಡಳಿತ ಭೇಟಿ ನೀಡಿ ಶಾಂತಿ ಸಭೆ ನಡೆಸಲಾಯಿತು. ಮಲ್ಲಿಪಟ್ಟಣ ಹೋಬಳಿಯ ನೆಹರು ನಗರದ ಶಾಲೆ ಆವರಣದಲ್ಲಿ ಶಾಸಕರ ನೇತೃತ್ವದಲ್ಲಿ ಶಾಂತಿ ಸಭೆ ಪಾಲ್ಗೊಂಡ ಗ್ರಾಮಸ್ಥ ರಮೇಶ್ ಮಾತನಾಡಿ, ಅರಸಿಕಟ್ಟೆ ಕಾವಲು ಸರ್ವೆ ನಂಬರ್ 116ರಲ್ಲಿ ಈಗಾಗಲೇ ಕೋರೆ ಹಾಗೂ ಜಲ್ಲಿ ಕ್ರಷರ್ ನಡೆಸಲಾಗುತ್ತಿದೆ. ಆದರೆ ನೆಹರು ನಗರಕ್ಕೆ ಹೊಂದಿಕೊಂಡಂತೆ ಇರುವ ಸ್ಥಳದಲ್ಲಿ ಹೊಸದಾಗಿ ಕ್ರಷರ್ ಅನುಮತಿ ಕೊಟ್ಟಿರುವುದು ಗ್ರಾಮಸ್ಥರಲ್ಲಿ ಭಯದ ಆತಂಕ ಮೂಡಿದೆ. ಹೇಮಾವತಿ ಅಣೆಕಟ್ಟೆ ನಿರ್ಮಾಣದಿಂದ ಮುಳುಗಡೆ ಹೊಂದಿದ್ದ ನಾಗರಿಕರಿಗೆ ಸರ್ಕಾರ ಅರಸಿಕಟ್ಟೆ ಕಾವಲು ಗ್ರಾಮದ ಸರ್ವೆ ನಂಬರ್ 116ರಲ್ಲಿ ಭೂಮಿ ಮಂಜೂರು ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಬದುಕು ಕಟ್ಟಿಕೊಂಡ ದಲಿತ ಸಮುದಾಯದ ಜನತೆಗೆ ಗ್ರಾಮದ ಪಕ್ಕದಲ್ಲೇ ಕ್ರಷರ್ ಪ್ರಾರಂಭವಾಗುತ್ತಿರುವುದು ಜೀವ ಭಯದ ಆತಂಕ ಮೂಡಿದೆ. ಕ್ರಷರ್ ಮಾಲೀಕರು ಮುಳುಗಡೆ ಭೂಮಿಯ ಫಲಾನುಭವಿಗಳಲ್ಲಿ ಒಬ್ಬರಾಗಿದ್ದು, ಕ್ರಷರ್ ತೆರೆಯಲು ಸರ್ಕಾರದ ನಿಯಮಾನುಸಾರವಾಗಿ ದಾಖಲೆಗಳೊಂದಿಗೆ ಕ್ರಷರ್ ತೆರೆಯಲು ಮುಂದಾದರು. ನೆಹರು ನಗರಕ್ಕೆ 100 ಕಿಲೋಮೀಟರ್ ಅಂತರದಲ್ಲಿ ಇರುವ ಕಾರಣ ಗ್ರಾಮಸ್ಥರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಗಣಿ ಮತ್ತು ಭೂ ಇಲಾಖೆ, ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಧಿಕಾರಿ ನೇತೃತ್ವದ ಟಾಸ್ಕ್ ಫೋರ್ಸ್ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಕ್ರಷರ್ ಪ್ರಾರಂಭಿಸಲಾಯಿತು. ಆದರೆ ಜಲ್ಲಿ ಕ್ರಷರ್ನಿಂದ ಭಾರೀ ಧೂಳು ಮತ್ತು ಶಬ್ದ ಹಾಗೂ ಭೂಮಿ ಅದಿರುವಿಕೆಯಿಂದ ಭಯಗೊಂಡ ಗ್ರಾಮಸ್ಥರು ತಾವು ಜೀವಿಸುತ್ತಿರುವ ಮನೆಗಳು ಬಿದ್ದು ಹೋಗುತ್ತದೆ. ಈಗಾಗಲೇ ಸ್ವಂತ ಗ್ರಾಮ ಹೇಮಾವತಿ ಹಿನ್ನೀರಿಗೆ ಮುಳುಗಡೆಯಾದರೆ ಬದುಕು ಕಟ್ಟಿಕೊಂಡ ನೆಹರು ನಗರ ಗ್ರಾಮದ ಕ್ರಷರ್ ಚಟುವಟಿಕೆಯಿಂದ ಜೀವ ಕಳೆದುಕೊಳ್ಳುವ ಆತಂಕವಾಗಿದೆ ಎಂದು ಹೇಳಿದರು. ಮೇಡಮ್ ಕಾರ್ಯದರ್ಶಿ ಇರ್ತಾರೆ, ಪಾಸ್ ಆಗುತ್ತೆ. ಅದ್ರ ಕಾಪಿ ಕೂಡ ನಮ್ಮ ಹತ್ರ ಇದೆ. ಅದನ್ನ ತಗೊಂಡು ಬಂದ್ಮೇಲೆ ಡೀಮ್ಡ್ ಫಾರೆಸ್ಟ್ ಮಾಡ್ಬೇಕು. ಅರಣ್ಯದರು ಏನ್ ಮಾಡ್ಬೇಕಣ್ಣ? ಮಾಡ್ಬೇಕಲ್ವಾ? ಗಣಿಗಾರಿಕೆಗೆ ಹೆಂಗ್ ಕೊಡ್ತಾರೆ? ಕಂದಾಯ ಇಲಾಖೆ ಕೇಳಿದ್ರೆ ಅರಣ್ಯದವ್ರು ಕೇಳಿ ಅಂತಾರೆ. ಅರಣ್ಯದವ್ರನ್ನ ಕಂದಾಯ ಇಲಾಖೆ ಕೇಳಿ ಅವ್ರು ಕೊಟ್ಬಿಟ್ಟವ್ರೆ ನಮಗೆ ಗೊತ್ತಿಲ್ಲ ಅಂತಾರೆ. ಮತ್ತೀಗ ನಾವ್ ಯಾರನ್ನ ಕೇಳ್ಬೇಕಣ್ಣ? ಯಾರನ್ನ ಕೇಳ್ಬೇಕು ನಾವು? ಫಾರೆಸ್ಟ್ನವ್ರು ಕೇಳಿದ್ರೆ ಹೌದು ಅರಣ್ಯ ಅಂತ ಸೋಷಿಯಲ್ ಕೊಟ್ಬಿಟ್ಟವ್ರೆ, ನಾವು ರೆಗ್ಯುಲರ್ನವ್ರು ಕೊಟ್ಟಿಲ್ಲ. ಅದೇನು ಮಾಡೋಕ್ಕಾಗೋದಿಲ್ಲ. ಈಗ ವರದಿ ಬರಬೇಕು, ಜಾಯಿಂಟ್ ಸರ್ವೆ ಆಗಬೇಕು. ಜಾಯಿಂಟಿ ಸರ್ವೆನೂ ಆಗೋಯ್ತು. ವರದಿ ಎಷ್ಟು ದಿನ ಬರುತ್ತೆ? ಅದು ಇನ್ನೂ ಟೈಮ್ ಬೇಕು. ಅದು ಈಗಲೇ ಕೊಡೋಕ್ಕಾಗಲ್ಲ. ವರದಿನ ಗಣಿಗಾರಿಕೆ ಸ್ಟಾರ್ಟ್ ಮಾಡೋರೆ ನಿಲ್ಲಿಸ್ಬೇಕು. ಇಲ್ಲ ಅದಕ್ಕೆ ನಾವು ಹೆಂಗೆ ಹೇಳೋಕ್ಕಾಯ್ತದೆ? ಗಣಿಗಾರಿಕರಿಗೆ ಹೇಳಿದ್ರೆ ಅದರಿಂದ ಏನು ತೊಂದರೆ ಆಗ್ತಿದೆ ನಿಮಗೆ ಅಂತ ತೊಂದರೆ ಇಲ್ದೇ ಮನವಿ ಮಾಡಿದೀವ? ತೊಂದರೆ ಇಲ್ದೇ ಕೇಳ್ತೀವ? ಸುಮ್ಮನೆ ಒಬ್ಬರ ಮೇಲೆ ದೂರ ಕೊಡಕ್ಕೆ ನಮಗೆ ತಲೆ ಕೆಟ್ಟಿದೀವಣ್ಣ. ಇಷ್ಟು ದಿನದಿಂದ ಒದ್ದಾಡಿದೀವಣ್ಣ. ಒಂದು ರಾತ್ರಿ ಹಗಲು ಕಾಣದೆ ಒದ್ದಾಡಿದೀವಿ. ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಖನಿಜ ಭವನವರೆಗೂ ಹೋಗಿದೀವಣ್ಣ. ಖನಿಜ ಭವನದವರೆಗೂ ಹೋಗಿದ್ದೀವಿ. ನಾವಿನ್ಯಾವ ಅಧಿಕಾರಿಗಳ ಹತ್ರ ಹೋಗೋಣ? ನಮ್ಗೆ ನಿಜವಾಗ್ಲೂ ಹೇಳ್ತಿದ್ವಿ, ನಾವೇನು ಕೇಳಲ್ಲ. ನಮ್ಗೆ ಅವಶ್ಯಕ, ನಮ್ಗೆಲ್ಲಾನು ಮೂಲಭೂತ ಸೌಕರ್ಯ ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ನಮ್ಮ ಜೀವನ ಚೆನ್ನಾಗಿದೆ. ನಾವಿರ್ತಿರೋದಷ್ಟೇ. ನಾವು ಕೂಲಿ ಮಾಡಿದ್ರು ಸರಿ, ಕಸ್ಕೊಂಡಿದ್ರು ಸರಿ, ನಾವು ನೆಮ್ಮದಿಯಾಗಿರ್ತೀವಿ. ನಮ್ಗೆ ಆ ಗಣಿಗಾರಿಕೆ ನಿಲ್ಲಿಸಬೇಕು. ಓದೋ ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಬೇರೆ ಕಡೆ ಅವ್ರಿಗೂ ಮಾರ್ಗ ಮಾಡ್ಕೊಡಿ, ಬೇರೆ ಕಡೆ ಮಾಡ್ಕೊಡಿ. ನಮ್ಮ ಗ್ರಾಮಕ್ಕೆ ತೊಂದರೆ ಆಗ್ತಾ ಇರೋದನ್ನ ಸರಿಪಡಿಸ್ಕೊಡಿ. ಶಾಂತಿ ಸಭೆ ಆಗಮಿಸಿ ಶಾಸಕರು ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಯಾಗಿದ್ದು, ಈ ವಿಷಯವಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಸೂಕ್ತ ಮಾಹಿತಿ ಕೇಳಲಾಗುವುದು. ತಕ್ಷಣದಿಂದ ಗ್ರಾಮದ ಸರ್ಕಾರ ಶಾಲೆಗೆ ಗ್ರಾಮಸ್ಥರು ಮಕ್ಕಳನ್ನು ಕಳಿಸುವಂತೆ ಸೂಚಿಸಿದರು. ಅರ್ಥ ಆಗಲ್ಲ, ಯಾರೋ ಒಬ್ಬರಿಗೆ ಅನ್ಯಾಯ ಆಗ್ಬೋದು, ಲಾಸ್ ಆಗ್ಬೋದು. ಇನ್ನೊಂದು ಈಗ ನಾವು ರಾಜಕೀಯದವರು ನೀವು ಚರ್ಚೆನೆ ಮಾಡಕ್ ಬೇಕಿರ್ತಿಲ್ಲ. ನಾನು ಆಫೀಸಲ್ಲಿ ಕರ್ಕೊಂಡು ಎಲ್ಲ ಮಾತಾಡ್ಕೊಂಡು ಕಾನೂನು ಪ್ರಕಾರ ಮಾಡಿದ್ದು ಬಿಸಾಕಿಸ್ತಿದ್ದೆ. ನಾವ್ ಯಾಕೆ ಬರ್ಬೇಕು? ಎಲ್ರಿಗೂ ಸಾಮರಸ್ಯ ಇರಬೇಕು. ಮತ್ತೆ ಇದು ಪ್ರಚೋದನೆ ಆಗ್ಬಾರ್ದು, ಮಾತು ಬೆಳಿಬಾರ್ದು. ಎಲ್ಲ ಅನ್ನೋದು ನೀವು ಸತ್ತಾಗ ಅವ್ರು ಬರ್ಬೇಕು, ಅವ್ರು ಸತ್ತಾಗ ನೀವು ಬರ್ಬೇಕು, ಜೊತೆಲಿ ಹೋಗ್ಬೇಕು ಅಂತ ಹೇಳಕ್ಕೆ ಬಂದಿರೋದಪ್ಪ. ಈ ಕಾನೂನು ಹೇಳಕ್ಕೆ ನಿಮ್ ಮುಂದೆ ಯಾಕೆ ಕರಿಬೇಕು? ನಮ್ಗೆ ಯಾರು ಬೇಕಿಲ್ಲ. ಆಫೀಸರ್ಸ್ ಇರ್ತಾರೆ, ಕರ್ಕೊತೀವಿ, ಹೇಳ್ತೀವಿ. ನಾವು ಆ ರೈಟ್ ನೀವೇ ಕೊಟ್ಟಿದ್ದೀರಿ, ಓಟ್ ಹಾಕ್ಬಿಟ್ಟಿದ್ದೀರಲ್ಲಪ್ಪ. ಎಲ್ಲ ಬಿಡ್ಬೇಕ್ರಿ ಇವೆಲ್ಲ. ನೋಡಿ, ರಿಪೋರ್ಟ್ ಕೊಟ್ರಿ, ಒಂದು DC ಒಂದು ರಿಪೋರ್ಟ್ ಕೊಡಿ, ಇದ್ರ ಮೇಲೆ ಆಕ್ಷೇಪಣೆ ಇದೆ ಅಂತ ಹೇಳಿದ್ರು ಅಂತ ಹೇಳಿ. ಅವ್ರು ನಾನು ಕೊಟ್ಟಿರೋದೇ ಕರೆಕ್ಟ್ ಅಂತ ಕೊಟ್ಟಿದ್ರೆ ಕೊಡ್ಲಿ, ಅವ್ರು ನಂದೇನಿಲ್ಲ. ಅದು ಅವ್ರಿಗೆ ಬಿಟ್ಟಿರೋದು. ಕೊಟ್ಟಿರೋದನ್ನ ಅರ್ಗಿಸ್ಕೊಂಡ್ರೆ ಅರ್ಗಿಸ್ಕೊಳ್ಳಿ, ನಂದೇನಿಲ್ಲ. ನಮ್ಗೇನು ಅವ್ರಿಗೇನು ಹೊಟ್ಟೆ ಹೊರಡ್ಬೇಕು ನನ್ಗೇನಿಲ್ಲ. ಯಾರದೇ ಆಗಿರಲಿ. ನಾನು ಅವ್ರು ಇವ್ರು ಇಂಥವ್ರದಂತ ನಿಮ್ಗೆ ಎಷ್ಟು ವರ್ಷ ಬಂದ ಮೇಲೆ? 3 ವರ್ಷ ಆಯ್ತಮ್ಮ. ನೀನ್ ಬಂದಾಗ ಇಲ್ಲಿವರೆಗೆ ಯಾರ ಬಗ್ಗೆ ನಾನು ನೀನು ಫೋನ್ ಮಾಡಿದ್ದೀನ? ನೀವು ಮಾಡಿದ್ದೀನ? ಯಾವ ಕೆಲಸಗಾರ ಹೇಳಿ? ನಾವು ಒಬ್ರು ಪರನು ಮಾತಾಡೋ, ಒಬ್ರು ಇದ್ರೂ ಮಾತಾಡಿಲ್ಲ. ಇವತ್ತೇ ವಿಧಿ ಇಲ್ದಲೆ
ಇವರು ತಹಸೀಲ್ದಾರ್ ಇವರೆಲ್ಲ ಅಧಿಕಾರಿಗಳಿಲ್ಲ, ನಾವು ಹೋಗಿ ನೀವು ಬರ್ದಿದ್ರೆ ಬರಲ್ಲ ಅನ್ನೋದಕ್ಕೆ ಬಂದೆ. ನಾನು ಅಲ್ಲೇ ತಾಲೂಕ್ ಪಂಚಾಯತಿ ಆಫೀಸಲ್ಲಿ ಮೀಟಿಂಗ್ ಮಾಡ್ಕೊಂಡು ಅಲ್ಲೇ ಮುಗಿಸ್ತಿದ್ದೆ. ನಾನು ಸತ್ಯತೆ ಗೊತ್ತಾಗ್ಬೇಕು ಎಲ್ರಿಗೂ ಅಂತ, ಬೇರೆದೇನು ನಂದೇನು ವೈಯಕ್ತಿಕವಾದೇನಿಲ್ಲ. ಆಮೇಲೆ ರಾಜಕೀಯ ಮಾಡ್ತೀವಿ ಅಂದ್ಬಿಟ್ಟು ಒಬ್ರು ಪರ ಮಾಡೋದು, ಒಬ್ರು ವಿರೋಧ ಮಾಡೋದು, ಇದ್ರಲ್ಲಿ ವೋಟಿಂಗ್ ಪ್ಯಾಟರ್ನ್. ನ್ಯಾಯ, ಸಮಾಧಾನ, ಶಾಂತಿ ಅದು ಮುಖ್ಯ. ಇದರಲ್ಲಿ ಒಂದು ರಿಪೋರ್ಟ್ ಮಾಡೋಣ, ಏನು ಎತ್ತ ಫಾರೆಸ್ಟ್ ನೀನು ಕೂತ್ಕೊಂಡು ಮಾಡಪ್ಪ. ಹಿಂದೆ ಯಾವನಾರು ಕೊಟ್ಟಿದ್ರೆ ಅವ್ನು ಯಾವನ್ ಕೊಟ್ಟಿದ್ರೆ ಕಾನೂನು ಪ್ರಕಾರ ಕೊಟ್ಟಿದ್ರೆ ಅವ್ನು ತಪ್ಪು. ಯಾರ್ದಾರು ಕರ್ಸಾರಾಗಿಲ್ಲ, ಅವರು ಇವರು ಅನ್ನೋ ಭಾವನೆ ಅಲ್ಲ ಇದರಲ್ಲಿ. ಇರ್ಲಿ, ಅದೇನು ನಾನು ಅದು ವಿತ್ರ ಆಗಿದ್ಮೇಲೆ ತಿರ್ಗಾ ಅದನ್ನೇ ಮಾತಾಡ್ತೀನಿ. ನಿನ್ನ ಸಸ್ಪೆಂಡ್ ಮಾಡಿಸ್ಬೇಕೀಗ. ಇಲ್ಲ ಸರ್, ಅವ್ರನ್ನೂ ಮಾಡ್ಸಕ್ಕಾಗಲ್ಲ. ಶಾಂತಿ ಸಭೆಯಲ್ಲಿ ತಹಸೀಲ್ದಾರ್ ಸೌಮ್ಯ, ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿ ಮಮತಾ, ಅರಣ್ಯ ವಲಯ ಅಧಿಕಾರಿ ರತ್ನ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ, ಸಬ್ ಇನ್ಸ್ಪೆಕ್ಟರ್ ಪ್ರಹ್ಲಾದ್, ಗ್ರಾಮಸ್ಥರು ಹಾಜರಿದ್ದರು. ನಗರದ ರಸ್ತೆಗಳು ಹದಗೆಟ್ಟು ಹಲವು ವರ್ಷಗಳೇ ಕಳೆದಿದ್ದು, ನಮ್ಮ ಅವಧಿಯಲ್ಲಿ ಅವುಗಳಿಗೆ ಕಾಯಕಲ್ಪ ನೀಡುತ್ತಿರುವುದು ಸಂತಸ ತರುತ್ತದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಪುರಸಭೆ ವ್ಯಾಪ್ತಿಯ ರಸ್ತೆ, ಚರಂಡಿ ಹಾಗೂ ಸ್ಲ್ಯಾಬ್ಗಳ ನಿರ್ಮಾಣ ಕಾಮಗಾರಿಗಳಿಗೆ ಗೊದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ಸುಮಾರು 12 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದೆ. 15ನೇ ಹಣಕಾಸು ಯೋಜನೆಯಡಿ 3.11 ಕೋಟಿ ರು ಎಸ್ಎಫ್ಸಿ ಅನುದಾನದಡಿ 4.9 ಕೋಟಿ ರು ಪುರಸಭೆ ನಿಧಿಯಿಂದ 60 ಲಕ್ಷ ರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರ ಮೂಲಕ ತರಿಸಲಾದ ಅನುದಾನ ಸೇರಿದಂತೆ ಒಟ್ಟು 12 ಕೋಟಿ ರು ವೆಚ್ಚದಲ್ಲಿ ಈ ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ. 2022 ನಗರದಲ್ಲಿನ ಬಹುತೇಕ ರಸ್ತೆಗಳು ಹದಗೆಟ್ಟ ಸ್ಥಿತಿಯಲ್ಲಿದ್ದವು. 254 ಕ್ಷೇತ್ರಗಳ ಪೈಕಿ ಬೇಲೂರು ಹಿಂದುಳಿದ ಕ್ಷೇತ್ರವಾಗಿದ್ದು, ಅದನ್ನು ಅಭಿವೃದ್ಧಿಪಡಿಸಲು ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ಬೇಲೂರನ್ನು ಮಾದರಿ ನಗರವನ್ನಾಗಿ ರೂಪಿಸುವ ಸಂಕಲ್ಪ ಮಾಡಿದ್ದೇನೆ. ಕಾಮಗಾರಿಗಳಲ್ಲಿ ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡಬೇಕು. ಯಾವುದೇ ರೀತಿಯ ರಾಜಿಗೆ ಅವಕಾಶವಿಲ್ಲ. ಬೇಲೂರಿನ ಸಮಗ್ರ ಅಭಿವೃದ್ಧಿಯೇ ನಮ್ಮ ಮೊದಲ ಗುರಿಯಾಗಿದೆ ಎಂದು ಹೇಳಿದರು. ಪಾದಕ್ಕೆ ನಮಸ್ಕರಿಸುತ್ತಾ, ಬೇಲೂರು ಪುರಸಭಾ ವ್ಯಾಪ್ತಿಯ ಎಲ್ಲ ಸಮಸ್ತ ಸಹ ವಿಶೇಷವಾದಂಥ ಅಭಿನಂದನೆಯನ್ನು, ಗೌರವವನ್ನು ಸಲ್ಲಿಸ್ತಾ, ಬೇಲೂರು ಪುರಸಭಾ ವ್ಯಾಪ್ತಿಯ 23 ವಾರ್ಡಿನ ಎಲ್ಲ ಸದಸ್ಯ ಸಹೋದರ ಸಹೋದರಿಯರು ಗೌರವಿಸ್ತಾ, ಇವತ್ತು ಬೇಲೂರು ನಗರದಲ್ಲಿ ಬಹುಶಃ ಒಂದು ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ದಿವಸವನ್ನಾಗಿ ಮಾಡಬೇಕು ಅಂತಕ್ಕಂಥ ಬೇಲೂರಿನ ಜನದ ಮತ್ತು 23 ಜನ ನಮ್ಮ ಸದಸ್ಯರ ಇದ್ದಿತ್ತು. ಈಗೇನು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು, ನಾವು ವಾರ್ಡ್ ಹೋಗಿ ಪೂಜೆ ಮಾಡೋಕ್ಕೆ ಹೋದರೆ ತುಂಬ ತಡವಾಗುತ್ತೆ. ದಯವಿಟ್ಟು ಒಂದು ಕಡೆ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು 23 ವಾರ್ಡಿನ ಸದಸ್ಯರು ಸಹ ಸಲಹೆಯನ್ನು ಕೊಟ್ಟಿದ್ದರು. ಅನುದಾನವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಈ ಅನುದಾನ ಏನು ಕಳೆದ 18-19ರಿಂದ ತುಂಬ ಕುಂಠಿತವಾಗಿತ್ತು. ತಮಗೆಲ್ಲ ಗೊತ್ತಿದೆ, ಸದನದಲ್ಲಿ 3-4 ಸಲ ಗರ್ಜನೆಯನ್ನು ಮಾಡಿದಾಗ ಸನ್ಮಾನ್ಯ ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಆದಿಯಾಗಿ ನಮ್ಮ DVTC ಎಲ್ಲ DM ಎಲ್ಲರೂ ಬಂದು ಇದನ್ನು ಎಲ್ಲವನ್ನು ಕೆಲಸವನ್ನು ಅನುಮೋದನೆಯನ್ನು ಮಾಡಿಕೊಟ್ಟಿದ್ದಾರೆ. ನಾನು ತಮ್ಮ ಮೂಲಕ ಅಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ ಮತ್ತು ಇದ್ದಾರೆ, ಗುತ್ತಿಗೆದಾರರಿಗೆ ತಮ್ಮ ಮೂಲಕ ಸೂಚನೆಯನ್ನು ಕೊಡ್ತಕ್ಕಂಥದ್ದು, ಉತ್ತಮವಾದ ಗುಣಮಟ್ಟದಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು, ಗುಣಮಟ್ಟದಲ್ಲಿ ರಾಜಿ ಅಂತಕ್ಕಂಥ ಪದ ಯಾವ ಕ್ಷೇತ್ರದಲ್ಲಿ ಇದೆಯಲ್ಲೋ ಗೊತ್ತಿಲ್ಲ, ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಿ ಇರೋದಿಲ್ಲ. ಗುಣಮಟ್ಟದ ಕೆಲಸವನ್ನು ಮಾಡಬೇಕು. ಅಲ್ಲಿಯ ಸ್ಥಳೀಯ ಸದಸ್ಯರನ್ನು ಗಣನೆಗೆ ತಗೊಳ್ತಕ್ಕಂಥದ್ದು, ಅವರನ್ನು ಗೌರವಿಸ್ತಕ್ಕಂಥದ್ದು. ಯಾರೇ ಜನಪ್ರತಿನಿಧಿ ಪುರಸಭೆ ಪ್ರಭಾರಿ ಅಧ್ಯಕ್ಷೆ ಉಷಾ ಸತೀಶ್, ಪುರಸಭೆ ಸದಸ್ಯರಾದ ಶೈಲೇಶ್, ತೀರ್ಥಕುಮಾರಿ ವೆಂಕಟೇಶ್, ರತ್ನ ಸತ್ಯನಾರಾಯಣ, ಜಮೀಲ್, ತೌಫಿಕ್, ಮೀನಾಕ್ಷಿ, ವೆಂಕಟೇಶ್, ವಿನಯ್, ಪುರಸಭೆ ಇಂಜಿನಿಯರ್ ಮೋಹನ್, ಪುರಸಭೆ ಅಧಿಕಾರಿಗಳು, ನೌಕರರು ಹಾಗೂ ಇತರರು ಉಪಸ್ಥಿತರಿದ್ದರು. ತಾಲೂಕಿನ ನವಿಲೆ ಗ್ರಾಮದ ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯವು ರಾಜ್ಯದಲ್ಲೇ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ನಾಗದೋಷಗಳ ಪರಿಹಾರದ ಸಲುವಾಗಿ ರಾಜ್ಯದ ಇತರೆಡೆಗಳಿಂದ ಆಗಮಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಸರ್ಕಾರ ಮೂಲಭೂತ ಸೌಲಭ್ಯದ ಜೊತೆಗೆ ದೇವಾಲಯದ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಸಹಕಾರ ನೀಡಬೇಕಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ಬಾಗೂರು ಹೋಬಳಿಯ ನವಿಲೆ ಗ್ರಾಮದ ಪುರಾಣ ಪ್ರಸಿದ್ಧ ನವಿಲೆ ನಾಗೇಶ್ವರ ಸ್ವಾಮಿ ಹಾಗೂ ಶ್ರೀ ಕೆಂಪಮ್ಮ ದೇವಿಯವರ ನೂತನ ರಥ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು,
ಮುಜರಾಯಿ ಇಲಾಖೆ, ಗ್ರಾಮಸ್ಥರು ಹಾಗೂ ಸ್ವಾಮಿಯ ಭಕ್ತರು ಸೇರಿದಂತೆ ಎಲ್ಲ ಪಕ್ಷಗಳ ನಾಯಕರ, ಕೆಲ ಉದ್ಯಮಿಗಳ ಸಹಕಾರದಿಂದ ಸುಮಾರು 90 ಲಕ್ಷ ರು ವೆಚ್ಚದಲ್ಲಿ ನೂತನ ರಥ ನಿರ್ಮಾಣಗೊಂಡು ಇಂದು ಲೋಕಾರ್ಪಣೆಗೊಂಡಿದೆ. ಈಗಾಗಲೇ ನವಿಲೆ ನಾಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಪ್ರತಿದಿನ ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತಿದ್ದು, ದೇವಾಲಯದ ಬ್ಯಾಂಕ್ ಖಾತೆಯಲ್ಲಿ 4 ಕೋಟಿಗೂ ಹೆಚ್ಚು ಹಣವಿದೆ. ಈ ಹಣವನ್ನು ದೇವಾಲಯದ ಆವರಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನಾಗೇಶ್ವರ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಬಳಸಿಕೊಳ್ಳುವಂತೆ ತಿಳಿಸಲಾಗಿದೆ. ಜೊತೆಗೆ ಗ್ರಾಮಸ್ಥರು, ಭಕ್ತರು ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಲಾಗಿದೆ. ದೇವಾಲಯದ ಮುಂಭಾಗ ರಾಜಗೋಪುರ ಹಾಗೂ ರಥದ ಮನೆ ನಿರ್ಮಾಣಕ್ಕೆ ಮುಂಬರುವ ಆರ್ಥಿಕ ವರ್ಷದ ಏಪ್ರಿಲ್ ನಂತರ ಅನುದಾನ ಒದಗಿಸಲಾಗುವುದು. ನೂತನ ರಥ ನಿರ್ಮಾಣಕ್ಕೆ ಸುಮಾರು 20 ಲಕ್ಷ ರು ಅನುದಾನ ನೀಡುವುದರ ಜೊತೆಗೆ ವೈಯಕ್ತಿಕವಾಗಿ 5 ಲಕ್ಷ ರು ನೀಡಲಾಗಿದೆ. ಉದ್ಯಮಿಗಳಾದ ಅಣತಿ ಯೋಗೇಶ್ 2 ಲಕ್ಷ ರು, ಮರುವನಹಳ್ಳಿ ದೇವರಾಜ್ 1 ಲಕ್ಷ ರು ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅರ್ಚಕರ ವಿಶ್ರಾಂತಿ ಕೊಠಡಿ ನಿರ್ಮಾಣಕ್ಕೆ ಸದ್ಯದಲ್ಲೇ ಅನುದಾನ ಕೊಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಿಪಟೂರು ತಾಲೂಕಿನ ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಮಠದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿ, ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ.ಎ. ಗೋಪಾಲಸ್ವಾಮಿ ಮತ್ತು ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎ.ಸಿ. ಆನಂದಕುಮಾರ್, ನವಿಲೆ ಪರಮೇಶ್, ತಹಸೀಲ್ದಾರ್ ಶಂಕರಪ್ಪ, ಎನ್. ಸದಾಶಿವಯ್ಯ, ಎನ್. ಜಯದೇವಪ್ಪ, ಎನ್. ಕುಮಾರಸ್ವಾಮಿ, ಎನ್.ಕೆ. ನಾಗಪ್ಪ, ಎನ್. ಕಾಂತರಾಜ್, ನವಿಲೆ ಅಣ್ಣಪ್ಪ, ತೋಟಿ ನಾಗರಾಜ್, ಅಣತಿ ಯೋಗೇಶ್, ಮರವನಹಳ್ಳಿ ದೇವರಾಜ್, ಶ್ರೀಧರ್ ಮೂರ್ತಿ, ಶಿವಕುಮಾರ್ ಆಚಾರ್ ಸೇರಿದಂತೆ ಭಕ್ತರು, ಗ್ರಾಮಸ್ಥರು ಹಾಜರಿದ್ದರು. ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣ ನವರ್ ಅವರ ಅಧ್ಯಕ್ಷತೆಯಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನೆರವೇರಿತು. ಶಾಸಕ ಎಚ್.ಡಿ. ರೇವಣ್ಣ ಅವರ ಸಮ್ಮುಖದಲ್ಲಿ ನಡೆದ ಈ ಸಭೆಯಲ್ಲಿ ಪಟ್ಟಣದ ಜ್ವಲಂತ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಮತ್ತು ಪತ್ರಕರ್ತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಭೆಯಲ್ಲಿ ಮಾತನಾಡಿದ ಪತ್ರಕರ್ತ ಸುರೇಶ್ ಕುಮಾರ್, ಪುರಸಭೆಯವರು ಹಸಿಕಸ ಮತ್ತು ಒಣಕಸವನ್ನು ಬೇರ್ಪಡಿಸಿ ನೀಡುವಂತೆ ನಿತ್ಯ ಪ್ರಚಾರ ಮಾಡುತ್ತಾರೆ. ಸಾರ್ವಜನಿಕರು ಶಿಸ್ತಿನಿಂದ ಕಸ ನೀಡಿದರೂ ಪುರಸಭೆಯ ವಾಹನಗಳಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇಲ್ಲದೆ ಎರಡನ್ನು ಒಂದೇ ಕಡೆ ಹಾಕಿಕೊಳ್ಳಲಾಗುತ್ತಿದೆ ಎಂದು ದೂರಿದರು. ಈ ದೂರು ಕೇಳಿ ಆಶ್ಚರ್ಯ ವ್ಯಕ್ತಪಡಿಸಿದ ಉಪವಿಭಾಗಾಧಿಕಾರಿಗಳು, ಮೊದಲು ನೀವು ಕಸ ಸಂಗ್ರಹಣೆಗೆ ಸೂಕ್ತ ವ್ಯವಸ್ಥೆ ಮಾಡಿಕೊಂಡು ನಂತರ ಪ್ರಚಾರ ಮಾಡಿ ಎಂದು ಪರಿಸರ ಇಂಜಿನಿಯರ್ ರುಚಿದರ್ಶಿನಿಯವರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಪೇಟೆ ಮುಖ್ಯ ರಸ್ತೆಯ ಚರಂಡಿ ಸ್ಲ್ಯಾಬ್ಗಳು ಸಮವಾಗಿಲ್ಲದೆ ಜನರು ಅಪಘಾತಕ್ಕೀಡಾಗುತ್ತಿದ್ದಾರೆ ಎಂದು ಮುತ್ತುರಾಜ್ ದೂರಿದರು. ಇದಕ್ಕೆ ಉತ್ತರಿಸಿದ ಇಂಜಿನಿಯರ್, ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಎಂದರು. ಇನ್ನು ಶಂಕರ್ ನಾರಾಯಣ್ ಏತಾಳ್ ಅವರು ಮಾತನಾಡಿ, ಪುರಸಭೆಯು ವಾಣಿಜ್ಯ ಮಳಿಗೆಗಳ ಬಾಡಿಗೆ, ನೀರಿನ ತೆರಿಗೆ ಮತ್ತು ಆಸ್ತಿ ತೆರಿಗೆಯನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದಕ್ಕೆ ಶಾಸಕ ರೇವಣ್ಣ ಅವರು ಸಹಮತಿ ಸೂಚಿಸಿ ಬಾಕಿ ಇರುವ ತೆರಿಗೆಯನ್ನು ಶೀಘ್ರ ವಸೂಲಿ ಮಾಡಲು ಸೂಚಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷ ಎಚ್.ಕೆ. ಪ್ರಸನ್ನ ಅವರು ಕೋಟೆ ಮುಖ್ಯ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಹಾಗೂ ಪೇಟೆ ರಸ್ತೆಯ ತಳ್ಳುಗಾಡಿ ವ್ಯಾಪಾರದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಗಮನ ಸೆಳೆದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕರು, ಪೊಲೀಸರ ನೆರವು ಪಡೆದು ತಕ್ಷಣ ಕ್ರಮ ಕೈಗೊಳ್ಳಲು ಮುಖ್ಯಾಧಿಕಾರಿ ಶಿವಶಂಕರ್ ಅವರಿಗೆ ಸೂಚಿಸಿದರು. ಯಾವುದೇ ಅನಾಹುತ ಸಂಭವಿಸಿದರೆ ಪುರಸಭೆ ಮತ್ತು ಪೊಲೀಸರೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಶಾಸಕ ಎಚ್.ಡಿ. ರೇವಣ್ಣ ಮಾತನಾಡಿ, 45 ವರ್ಷ ಹಳೆಯದಾದ ಒಳಚರಂಡಿ ವ್ಯವಸ್ಥೆ ಬದಲಿಸಲು 126 ಕೋಟಿ ರುಗಳ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಪಟ್ಟಣದ ಮಹಾತ್ಮ ಗಾಂಧಿ ಉದ್ಯಾನವನದ ಅಭಿವೃದ್ಧಿಗೆ 5 ಕೋಟಿ ರು ಅನುದಾನ ಬಿಡುಗಡೆಯಾಗಿದ್ದು ಶೀಘ್ರ ಕಾಮಗಾರಿ ಆರಂಭವಾಗಲಿದೆ. 1,000 ಮನೆಗಳ ನಿರ್ಮಾಣದ ಪೈಕಿ 450 ಮನೆಗಳಿಗೆ ಹಣ ಬಿಡುಗಡೆಯಾಗಿದೆ. ಶಿಕ್ಷಕರ ಭವನಕ್ಕೆ 25 ಲಕ್ಷ ರು, ಅಂಬೇಡ್ಕರ್ ನಗರದಲ್ಲಿ ಚೀತಾಗಾರ ನಿರ್ಮಾಣ, ಶಾಂತಿ ವಾಹನ ಸೌಲಭ್ಯ ಹಾಗೂ ರಥೋತ್ಸವಕ್ಕೆ 2 ಲಕ್ಷ ರು ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶಿವಶಂಕರ್, ವ್ಯವಸ್ಥಾಪಕಿ ಜಯಲಕ್ಷ್ಮಿ, ರಮೇಶ್ ಹಾಗೂ ಪುರಸಭೆಯ ಮಾಜಿ ಸದಸ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಳೆದ 1-2 ವರ್ಷಗಳಿಂದ ನೂತನ ಹಳ್ಳಿ ಸಂತೆ ಮಾರುಕಟ್ಟೆ ನಿರ್ಮಾಣಕ್ಕೆ ನಾನಾ ರೀತಿಯ ತಂಟೆ ತಾಪತ್ರೆಗಳು ಎದುರಾಗಿದ್ದು, ಇದೀಗ ಅವೆಲ್ಲವುಗಳಿಂದ ಮುಕ್ತಿ ಪಡೆದು ಗ್ರಾಹಕ ಮತ್ತು ವ್ಯಾಪಾರಸ್ಥರಿಗೆ ವ್ಯವಸ್ಥಿತವಾದ ಮಾರುಕಟ್ಟೆ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಿರುವುದಕ್ಕೆ ಬಹಳ ಸಂತೋಷವಿದೆ ಎಂದು ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು.
ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಸಂತೆ ಮೈದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕೆಆರ್ಐಡಿಎಲ್ನ ಯೋಜನೆಯಡಿ ಸುಮಾರು 52 ಲಕ್ಷ ಮೊತ್ತದಲ್ಲಿ ನಿರ್ಮಿಸಲಾದ ಹಳ್ಳಿ ಸಂತೆ ಮಾರುಕಟ್ಟೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಾರದ ಸಂತೆಗೆ ಬರುವಂತಹ ನಾನಾ ಭಾಗದ ರೈತಾಪಿ ವರ್ಗ, ಕೂಲಿ ಕಾರ್ಮಿಕರು ಹಾಗೂ ಇತರೆ ಎಲ್ಲ ವ್ಯಾಪಾರಸ್ಥರಿಗೆ ಬೀದಿ ಬದಿಯಲ್ಲಿರುವ ಕೊಳಚೆ ಧೂಳಿನಿಂದ ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಪರಿಣಾಮ ಬೀರುತ್ತಿತ್ತು. ಅವುಗಳಿಂದ ಆರೋಗ್ಯಕರ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ವಹಿವಾಟು ನಡೆಸಲು ಮೇಲ್ಛಾವಣಿ ಹೊಂದಿರುವ ಮಾರುಕಟ್ಟೆ ಎಲ್ಲರಿಗೂ ಅನುಕೂಲವಾಗಲಿದೆ. ಈ ಕಟ್ಟಡದ ಕಾಮಗಾರಿ ಕೈಗೆತ್ತಿಕೊಂಡ ಕ್ಷಣದಿಂದ ಇಲ್ಲಿಯವರೆಗೂ ನಿವೇಶನಕ್ಕೆ ಸಂಬಂಧಿಸಿದಂತೆ ನಾನಾ ರೀತಿಯ ವಾದ ವಿವಾದ, ತಂಟೆ ತಾಪತ್ರೆಗಳು ಎದುರಾಗಿತ್ತು. ಆದರೆ ಸ್ಥಳೀಯ ಹಲವು ಮುಖಂಡರ ಹಾಗೂ ಪಕ್ಷ ಬೋಧ ತೋರದ ಪಂಚಾಯಿತಿ ಸದಸ್ಯರುಗಳ ಸಹಕಾರದಿಂದ ಎದುರಾಗಿದ್ದ ಬಹುದೊಡ್ಡ ಸಮಸ್ಯೆಯೊಂದಿಗೆ ಸೆಣಸಾಡಿ ಅಂತಿಮವಾಗಿ ಇಂದು ಸಾರ್ವಜನಿಕರ ಬಳಕೆಗೆ ಅನಾವರಣಗೊಂಡಿರುವುದು ಬಹಳ ಸಂತೋಷವಾಗಿದೆ ಎಂದು ಹೇಳಿದರು. ಗ್ರಾಹಕರಿಗೆ ವಿಶೇಷವಾಗಿ ಈ ಭಾಗದಿಂದ ತರಕಾರಿಯನ್ನು ಮತ್ತು ಇನ್ನಿತರ ಇದನ್ನು ತಗೊಂಡೋಗ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ಒಳ್ಳೆಯದಾಗಲಿ. ಬೀದಿ ಬದಿಯಲ್ಲಿ ಈ ಡಸ್ಟು ಇನ್ನೊಂದು ಮತ್ತೊಂದು ಅಲರ್ಜಿಗಳಾಗೋದಕ್ಕೋಸ್ಕರ ಇದನ್ನು ಒಂದು ಸಂಸ್ಥೆ ಮೇಲ್ಛಾವಣಿಗಳನ್ನು ಹಾಕಿ ಇದನ್ನು ಸಾರ್ವಜನಿಕರು ಅನುಕೂಲಕ್ಕೋಸ್ಕರ ಇವತ್ತಿನ ಕೆಲಸವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇದಕ್ಕೆ ಸುಮಾರು ಅಡೆತಡೆಗಳು ಬಂತು. ಸುಮಾರು ಅಂದರೆ ಯಾವ್ಯಾವ ರೀತಿ ಅಡೆತಡೆಗಳು ಬಂತು ಅಂತಕ್ಕಂಥದ್ದು ಬಹುಶಃ ನಮ್ಮ ಸೋಮನಾಥ್ ಅವರಿಗೆ ಜಾಸ್ತಿ ಗೊತ್ತಿದೆ. ನಾನು ಒಂದು ಟಾಸ್ಕನ್ನು ಕೊಟ್ಟೆ ಅವರಿಗೆ, ನನಗೆ ಗೊತ್ತಿಲ್ಲ, ಸಾರ್ವಜನಿಕರವಾಗಿ ನಾವು ಕೆಲಸ ಮಾಡಬೇಕು, ಎಷ್ಟೇ ಅಡೆತಡೆ ಬಂದರೂ ಪರವಾಗಿಲ್ಲ, ಈ ಕೆಲಸವನ್ನು ನಾವು ಮಾಡಬೇಕು, ಮುಂದೆ ನಿಂತ್ಕೊಂಡು ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೆ. ಪೂರಕವಾಗಿ ಅವ್ರ ಜೊತೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಎಲ್ಲ ಸಾರ್ವಜನಿಕರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಹಕಾರವನ್ನು ಕೊಟ್ಟು ಇವತ್ತು ಒಂದು ಉತ್ತಮವಾದಂಥ ಕಟ್ಟಡವನ್ನು 50.5 ಲಕ್ಷದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಈ ವೇಳೆ ಪಿಡಿಒ ಚಂದ್ರಯ್ಯ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಸಹಾಯಕ ಅಭಿಯಂತರರಾದ ನವ್ಯಶ್ರೀ ಎಂ, ಮುಖಂಡರಾದ ಸೋಮನಾಥ, ಕಡೆಗರ್ಜೆ ವಿಜಯರಾಜ್, ವಾಟೆಹಳ್ಳಿ ಚಂದ್ರಶೆಟ್ಟಿ, ಮಹೇಶ್ ಶೆಟ್ಟಿ, ಬಿಪಿ ಬಸವರಾಜ್, ವೀರೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಾನಸಿಕ ಒತ್ತಡ, ಆತಂಕ ಮತ್ತು ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಸಮಗ್ರ ಪರಿಹಾರ ನೀಡುವ ಉದ್ದೇಶದಿಂದ ಹಾಸನದಲ್ಲಿ ಮಾರ್ಚ್ 2ರಿಂದ ಮಾರ್ಚ್ 7ರವರೆಗೂ ನಗರದ ಸಾಲಗಾಮೆ ರಸ್ತೆ ಬಳಿ ಇರುವ ಎಂಸಿಇ ಕಾಲೇಜು ಆವರಣದಲ್ಲಿ ಆನಂದದ ಅನುಭೂತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಟ್ ಆಫ್ ವಿಲ್ಲಿಂಗ್ ಫೌಂಡೇಶನ್ ಶಿಕ್ಷಕರಾದ ಜಿಎಸ್ ಸುಬ್ಬಕೃಷ್ಣ ಹೇಳಿದರು. ಮಾರ್ಚ್ 2ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಆಯೋಜಿಸಲ್ಪಟ್ಟಿದೆ. ಈ ಕಾರ್ಯಕ್ರಮದ ಹೆಸರು ಆನಂದದ ಅನುಭೂತಿ ಶಿಬಿರ. ಏನಿದು ಆನಂದದ ಅನುಭೂತಿ ಶಿಬಿರ? ನಾನು ಒಂದು ನಿಮಿಷದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಇಂಟ್ರೊಡಕ್ಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ 1981ರಲ್ಲಿ ಸ್ಥಾಪಿಸಲ್ಪಟ್ಟಿದ್ದು. ಅದರ ಫೌಂಡರ್, ಸ್ಥಾಪಕರು ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿ. ಇದರ ಉದ್ದೇಶ, ಸಂಸ್ಥೆಯ ಉದ್ದೇಶ ಒಂದು ಒತ್ತಡ ಮುಕ್ತ ಜೀವನ, ಒಂದು ಹಿಂಸಾಮುಕ್ತ ಸಮಾಜವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಮಿಷನ್. ಇವತ್ತು ಯಾವುದಾದ್ರೂ ಒಂದು ಸರ್ಕಾರೇತರ ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹರಡಿಕೊಂಡಿದೆ ಎನ್ನುವುದಾದರೆ 192 ದೇಶಗಳಲ್ಲಿ 80 ಕೋಟಿ ಜನರು ಹೆಚ್ಚು ತಲುಪಿರುವಂತೆ ಯಾವುದಾದ್ರು ಸಂಸ್ಥೆ ಇದೆ ಅನ್ನೋದಾದರೆ ಅದರ ಹೆಸರು ಆರ್ಟ್ ಆಫ್ ಲಿವಿಂಗ್. ಅಂಥ ಒಂದು ಸಂಸ್ಥೆ ಜನರಿಗೆ ಒತ್ತಡ ಮುಕ್ತ ಜೀವನವನ್ನು ಮಾಡಲಿಕ್ಕೆ, ಇಂಥ ಒಂದು ಹಿಂಸಾಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಉಪಾಯವನ್ನು ಕೊಟ್ಟಿದೆ, ಒಂದು ಟೂಲ್ ಕೊಟ್ಟಿದೆ. ಅದರ ಹೆಸರಿನೇ ಆನಂದ ಅನುಭೂತಿ ಶಿಬಿರ ಅಥವಾ ಹ್ಯಾಪಿನೆಸ್ ಪ್ರೋಗ್ರಾಮ್. ಇದರಲ್ಲಿ ಇವತ್ತು ಏನಾಗಿದೆ ಅಂದರೆ ಜನರಲ್ಲಿ ಒತ್ತಡದಿಂದ ಹೇಗೆ ಬರೋದು ಗೊತ್ತಿಲ್ಲ ಉಪಾಯ. ಸ್ಟ್ರೆಸ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ. ಇದ್ದಕ್ಕಿದ್ದಂಗೆ ನೆನ್ನೆ ಚೆನ್ನಾಗಿದ್ದಪ್ಪ ಮಾತಾಡ್ತಾ ಇದ್ರು, ಇವತ್ತಿಲ್ಲ. ಯಾವಾಗ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಸನ್ನಿವೇಶೀಕರಣ ಸ್ಟ್ರೆಸ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್. ಅಂತಹ ಒಂದು ಒತ್ತಡ ಮುಕ್ತ ಜೀವನವನ್ನು ಮಾಡಲಿಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ, ಸುದರ್ಶನ ಕ್ರಿಯೆ ಅನ್ನುವ ಒಂದು ವಿನೂತನ ಪ್ರಕ್ರಿಯೆಯನ್ನು ಗುರುದೇವರು ಈ ಒಂದು ಭೂಮಿಗೆ ಪರಿಚಯಿಸಿದ್ದಾರೆ. ಆ ಸುದರ್ಶನ ಕ್ರಿಯೆಯನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಮನಸ್ಸು ಸ್ಟ್ರೆಸ್ ಫ್ರೀ ಆಗೋದು ಅಲ್ಲದೆ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ.
ಅಂತಹ ಒಂದು ಪ್ರಕ್ರಿಯೆಯನ್ನ 2ನೇ ತಾರೀಕಿನಿಂದ 7ನೇ ತಾರೀಕುವರೆಗೆ 3 ವಿವಿಧ ಬ್ಯಾಚ್ಗಳಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಬೆಳಿಗ್ಗೆ 5:30ಯಿಂದ 8 ಗಂಟೆವರೆಗೆ 1ನೇ ಬ್ಯಾಚು, 11 ಗಂಟೆಯಿಂದ 1:30ವರೆಗೆ 2ನೇ ಬ್ಯಾಚು, ನಂತರ 6 ಗಂಟೆಯಿಂದ 8:00ವರೆಗೆ 3ನೇ ಬ್ಯಾಚ್ ಇರುತ್ತೆ. 6 ದಿವಸ ಈ ಒಂದು ಪ್ರಕ್ರಿಯೆಯನ್ನ ತರಬೇತಿ ರೂಪದಲ್ಲಿ ನಿಮಗೆಲ್ಲರಿಗೂ ಎಲ್ಲ ಹಾಸನದ ಸಾರ್ವಜನಿಕರಿಗೆ ಕಲಿಸಿಕೊಡುವ ಒಂದು ಸದುದ್ದೇಶದಿಂದ ನಾವೆಲ್ಲ ಬಂದಿದ್ದೇವೆ. ಸಂದರ್ಭದಲ್ಲಿ ರಮೇಶ್ ಜಾಲಹಳ್ಳಿ, ಲಯನ್ಸ್ ಕ್ಲಬ್ ವಲಯಾಧ್ಯಕ್ಷ ಎಚ್.ಕೆ. ನಾಗೇಶ್, ಮಾಜಿ ವಲಯಾಧ್ಯಕ್ಷ ಸಿ. ಶಿವಸ್ವಾಮಿ, ಶಿಕ್ಷಕಿ ಎಚ್. ವೇದಶ್ರೀ ಹಾಗೂ ಪರಮೇಶ್, ಸ್ವಯಂ ಸೇವಕರಾದ ಬಿ.ಆರ್. ಚನ್ನಬಸಪ್ಪ ಇತರರು ಉಪಸ್ಥಿತರಿದ್ದರು. ಶಿಕ್ಷಣ ಕೇವಲ ಉದ್ಯೋಗಕ್ಕಾಗಿ ಅಥವಾ ಹುದ್ದೆಗಾಗಿ ಪಡೆಯುವ ಸರಕು ಅಲ್ಲ, ಅದು ಜೀವನ ಪರ್ಯಂತ ಸಾಗುವ ನಿರಂತರ ಪಯಣವಾಗಿದ್ದು, ಪ್ರಸ್ತುತ ಮಾನವೀಯ ಮೌಲ್ಯ ಬೆಳೆಸುವ ಶಿಕ್ಷಣ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಅಭಿಪ್ರಾಯಪಟ್ಟರು. ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ಜನಕಲ್ಯಾಣ ರಿಸರ್ಚ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಶಿಕ್ಷಣ ವ್ಯವಸ್ಥೆ ಮಾರುಕಟ್ಟೆಯ ಸರಕುವಾಗಿ ಮಾರ್ಪಟ್ಟಿರುವುದು ಆತಂಕಕಾರಿ ಬೆಳವಣಿಗೆ. ಶಿಕ್ಷಣ ಎಂದರೆ ಬದುಕನ್ನು ರೂಪಿಸುವುದು, ಮೌಲ್ಯಗಳನ್ನು ಬೆಳೆಸುವುದು, ಸಮಾಜದೊಂದಿಗೆ ಬಾಂಧವ್ಯ ಕಟ್ಟುವುದು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಶಿಕ್ಷಣ ಕೊಂಡುಕೊಳ್ಳುವ ವಸ್ತುವಾಗಿ ಬದಲಾಗಿದೆ. ಮಾನವೀಯ ಮೌಲ್ಯ, ಸಹಾನುಭೂತಿ, ಸಾಮಾಜಿಕ ಹೊಣೆಗಾರಿಕೆ ಇವುಗಳ ಕೊರತೆ ಕಾಣುತ್ತಿದೆ. ಇದರಿಂದ ಯುವ ಜನತೆ ಒಂಟಿತನಕ್ಕೆ ತುತ್ತಾಗುತ್ತಿದ್ದಾರೆ. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿರುವ ಕಾಲದಲ್ಲಿ ಮನುಷ್ಯತ್ವ ಕುಗ್ಗಬಾರದು. ವೈದ್ಯರು, ಇಂಜಿನಿಯರ್ಗಳು, IAS ಅಧಿಕಾರಿಗಳು ಆಗುವುದಕ್ಕೂ ಮುನ್ನ ಒಬ್ಬ ಉತ್ತಮ ವ್ಯಕ್ತಿಯಾಗಬೇಕು ಎಂದು ಹೇಳಿದರು. ಈ ಜನಕಲ್ಯಾಣ ಚಾರಿಟಬಲ್ ಟ್ರಸ್ಟ್ ಒಂದು ಅದ್ಭುತವಾದ ಸೇವೆ ಮಾಡಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂತೋಷವಾಗಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ, ಆತ್ಮೀಯರೇ, ಶಿಕ್ಷಣ ಅನ್ನೋದು ಕೇವಲ ಒಬ್ಬ ಗುಮಾಸ್ತನನ್ನ ಅಥವಾ ಒಬ್ಬ ರಾಜಕಾರಣಿಯನ್ನ ಅಥವಾ ಒಬ್ಬ IAS ಆಫೀಸರ್ನ ಉಂಟು ಮಾಡೋದಲ್ಲ, ಅಥವಾ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಅಂತ ಸರ್ಕಲ್ಲ. ಶಿಕ್ಷಣ ಅನ್ನೋದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಜೀವನ ಪರ್ಯಂತ ಶಿಕ್ಷಣವನ್ನು ನಾವು ಕಲಿತಲೇ ಇರ್ತೀವಿ. ಆದರೆ ಎಂಥ ಶಿಕ್ಷಣವನ್ನು ಕಲಿತಾ ಇದ್ದೀವಿ, ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತು ಶಿಕ್ಷಣ ಅನ್ನೋದು ಮಾರುಕಟ್ಟೆಯ ಸರ್ಕಾಗ್ಬಿಟ್ಟಿದೆ. ಇವತ್ತು ಯಾರಿಗೂ ಕೇಳಕ್ಕಾಗ್ತಾ ಇಲ್ಲ. ಕೊಂಡುಕೊಳ್ಳುವ ಶಿಕ್ಷಣ ಆಗಿದೆ, ಬದುಕನ್ನು ರೂಪಿಸುವ ಶಿಕ್ಷಣ ಆಗಿಲ್ಲ. ಮಾನವೀಯ ಮೌಲ್ಯಗಳನ್ನ ವೃದ್ಧಿಸುವ ಶಿಕ್ಷಣ ಇಲ್ಲ. ಒಂಟಿತನಕ್ಕೆ ಕಾಲಿಡುವಂತ ಶಿಕ್ಷಣ ಆಗಿದೆ. ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ಕಾಯಿಲೆಗೆ ತುತ್ತಾಗುವಂತ, ಮಾನಸಿಕ ಕಾಯಿಲೆಗೆ ತುತ್ತಾಗುವಂತ ಶಿಕ್ಷಣ ಇದೆ. ಎತ್ತ ಸಾಕ್ತಾ ಇದೆ ಈ ಶಿಕ್ಷಣ? ಎಷ್ಟು ಖರ್ಚು ಮಾಡ್ಕೊಳ್ತಾ ಇದ್ದೀವಿ? ಈ ಸಂದರ್ಭದಲ್ಲಿ ಜನಕಲ್ಯಾಣ ರಿಸರ್ಚ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ BC ರವಿಕುಮಾರ್, ಮಾಜಿ ಶಾಸಕ BV ಕರಿಗೌಡ, ಚಲನಚಿತ್ರ ನಟ ಹಾಗೂ ಆಧ್ಯಾತ್ಮಿಕ ಚಿಂತಕ ನಾಗರಾಜ್ ಕೋಟೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ. ರಂಗನಾಥ್, ನಿವೃತ್ತ ಶಿಕ್ಷಣಾಧಿಕಾರಿ JB ತಮ್ಮಣ್ಣಗೌಡ, ಡಾಕ್ಟರ್ YS ವೀರಭದ್ರಪ್ಪ, BK ಶಾಮರಾಜು, ಶ್ರೀಮತಿ ರತ್ನಾ ಭಾಗಡಿ, ಬಸವರಾಜು, ಜಿಲ್ಲಾ ಕಸಾಪ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು, ನಿವೃತ್ತ ಪ್ರಾಂಶುಪಾಲ ಲಕ್ಷ್ಮೀನಾರಾಯಣ್ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello
everyone. Myself Barira Kaunim. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ಸ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ. Damro Yugadi Exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಛಾಪನ್ನ ಮೂಡಿಸುತ್ತಿದ್ದು, SSLCಯಲ್ಲಿ ಪ್ರತಿ ವರ್ಷ 100% ರಿಸಲ್ಟ್ ಪಡೆಯುತ್ತಿದೆ. ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ, ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ. ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ, ಯೋಗ, ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು. ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ. ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, SJB ರೋಡ್, ನಿಯರ್ BM ರೋಡ್, ಹಾಸನ್. ಕಾಂಟ್ಯಾಕ್ಟ್ ನಂಬರ್ 9108510739, 7892405029 ಮತ್ತು 9742212220. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು.
ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಚಿಕ್ಕಮಗಳೂರಿನ ಸೆಂಟ್ ಮೇರಿ ಕಾಲೇಜಿನ ವಿದ್ಯಾರ್ಥಿಗಳು ಜೆಇಇ ಸ್ಪರ್ಧಾ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು, ಸೆಂಟ್ ಮೇರಿ ಕಾಲೇಜ್ ಆಡಳಿತ ಮಂಡಳಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಶುಭಾಶಯ ಕೋರಿದರು. ತಮ್ಮ ವಿದ್ಯಾಸಂಸ್ಥೆ ಪರೀಕ್ಷೆಗೆ ನೀಡಿದ ಅತ್ಯುತ್ತಮ ಬೋಧನೆ ಮತ್ತು ಪೋಷಕರ ಸಹಕಾರದಿಂದ ಅತಿ ಹೆಚ್ಚು ಅಂಕ ಗಳಿಸಲು ಸಾಧ್ಯವಾಯಿತು ಎಂದು ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದರು. ನಿಮ್ಮ ಮಕ್ಕಳ ಕನಸಾದ ಜೆಇಇ, ಬಿಡಿಎಸ್ ಮತ್ತು ನೀಟ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಲು ಸೆಂಟ್ ಮೇರಿ ಕಾಲೇಜ್ ಸೇರಿ ಸೂಕ್ತ ಮತ್ತು ಉತ್ತಮ ತರಬೇತಿ ನೀಡುತ್ತದೆ ಎನ್ನಲು ಈ ಸಾಧನೆಯು ಉದಾಹರಣೆಯಾಗಿದೆ ಎಂದು ಕಾಲೇಜಿನ ಆಡಳಿತ ಮಂಡಳಿ ತಿಳಿಸಿದರು. ನಗರದ ಶಿವಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಹಾರಾ ನಾಗರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹಾರಾ ನಾಗರಾಜ್ ಅವರು ತಮ್ಮ ಜೀವನ ಕಾಲದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿ ಜನಮನ್ನಣೆ ಗಳಿಸಿದ್ದನ್ನು ಉಲ್ಲೇಖಿಸಿದರು. ಆರ್ಥಿಕವಾಗಿ ಹಿಂದುಳಿದವರು, ಸಂಕಷ್ಟದಲ್ಲಿದ್ದ ಕುಟುಂಬಗಳು ಹಾಗೂ ಸಾಮಾನ್ಯ ಜನರ ನೆರವಿಗೆ ಸದಾ ಮುಂಚೂಣಿಯಲ್ಲಿ ನಿಂತು ಸಹಾಯ ಹಸ್ತ ಚಾಚಿದವರು. ಹಾರಾ ನಾಗರಾಜ್ ಅವರು ಬದುಕಿದ್ದಾಗಲೇ ಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದರು. ಸಹಾಯ ಮಾಡುವುದು ಅವರ ಸ್ವಭಾವವಾಗಿತ್ತು. ಸಮಾಜದ ಒಳಿತು ಅವರ ಧ್ಯೇಯವಾಗಿತ್ತು. ಅವರ ಪುತ್ರ ಪ್ರಶಾಂತ್ ನಾಗರಾಜ್ ಅವರು ಕೂಡ ತಂದೆಯ ಹೆಜ್ಜೆ ಹಾದಿಯಲ್ಲಿ ಸಾಗುತ್ತಾ ನಗರಸಭೆ ಸದಸ್ಯರಾಗಿ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಸ್ಥಳೀಯ ಅಭಿವೃದ್ಧಿ, ಮೂಲಭೂತ ಸೌಲಭ್ಯಗಳ ಕಲ್ಪನೆ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರದಲ್ಲಿ ಸಕ್ರಿಯ ಪಾತ್ರ ವಹಿಸಿದರು. ಪಕ್ಷದ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಂಡು ಜನಸೇವೆಗೆ ಆದ್ಯತೆ ನೀಡಿದರು. ಇಂದು ಹಾರಾ ನಾಗರಾಜ್ ಹಾಗೂ ಪ್ರಶಾಂತ್ ನಾಗರಾಜ್ ಇಬ್ಬರು ನಮ್ಮೊಂದಿಗಿಲ್ಲ ಎಂಬುದು ತುಂಬಾ ಬೇಸರದ ಸಂಗತಿ.
ಸಮಾಜಕ್ಕೆ ಸೇವೆ ಸಲ್ಲಿಸಿದ ಇಂತಹ ವ್ಯಕ್ತಿಗಳನ್ನು ಕಳೆದುಕೊಂಡಿರುವುದು ಹಾಸನಕ್ಕೆ ನಷ್ಟವಾಗಿದೆ. ಅವರಿಬ್ಬರ ಆತ್ಮಕ್ಕೂ ಶಾಂತಿ ಸಿಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಅವರ ತಂದೆಯಂತೆ ಹಾಸನ ನಗರದಲ್ಲಿ ಯಾವ ಥರ ಹೆಸರು ತಗೊಳ್ಳೋದು ಬಹಳ ಪ್ರಖ್ಯಾತವಾದಂಥ ನಾಗರಾಜ್ ಅವರ ಹೆಸರನ್ನು ಅವರು ಕೂಡ ಮುಂದೆ ತಗೊಳ್ಳಿ. ಅವ್ರ ಜೊತೆ ನಾವು ಸದಾಕಾಲ ಅವರ ಜೊತೆ ಸಹೋದರನಾಗಿ ನಾನು ಕೂಡ ಇರ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ತಾಯಿ ಪಾರ್ವತಮ್ಮನವರು ಅವರು ಕೂಡ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ಸಂದರ್ಭದಲ್ಲಿ ಹೇಳಿ, ಎಲ್ಲ ಆರ್.ಆರ್. ನಗರದ ಅಭಿಮಾನಿಗಳು ಮತ್ತು ಸುತ್ತಮುತ್ತಲ ಎಲ್ಲ ನಾಗರಿಕರು ಕೂಡ ಆಕರ್ಷಿಸಿದೆ. ಈಗಾಗಲೇ ಹಲವಾರು ವಿಚಾರಗಳನ್ನ ಆರ್.ಆರ್. ನಾಗರಾಜ್ ಅವರ ಬಗ್ಗೆ ಹೇಳಿದರು. ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಕೂಡ ಆರ್.ಆರ್. ನಾಗರಾಜ್ ಜೊತೆ ಹಿಂದೆ ನಗರಸಭಾ ಸದಸ್ಯರಾಗಿ ಬಹಳ ಉತ್ತಮವಾದ ಒಡನಾಟವನ್ನು ಇಟ್ಕೊಂಡಿದ್ದರು ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಮತ್ತು ಆರ್.ಆರ್. ನಾಗರಾಜ್. ಈ ಸಂದರ್ಭದಲ್ಲಿ ನಾನು ಕೂಡ ಹಲವಾರು ವಿಚಾರಗಳು ಹೇಳ್ತಾ ಇದ್ದೆ. ನಮ್ಮಲ್ಲಿ ಹಲವಾರು ಹಿಂದಿನ ಕಾಲದ ಫೋಟೋಸ್ ಕೂಡ ಇದೆ. ನಾವು ಆರ್.ಆರ್. ನಾಗರಾಜ್ ಸಮವಸ್ತ್ರ ಅವ್ರ ಬಟ್ಟೆ ಹಾಕ್ತಿದ್ದು ನೋಡಿದ್ರೆ, ಅವ್ರು ಒಡವೆ ಹಾಕ್ತಿದ್ದು ನೋಡಿದ್ರೆ, ನಾವು ಯಾರು ಕೂಡ ಈಗಿನ ಕಾಲದಲ್ಲಿ ಅವ್ರಿಗೆ ಸರಿಸಾಟಿ ಯಾರು ಇಲ್ಲ, ಅವ್ರನ್ನ ಮೀರ್ಸಕ್ಕೂ ಕೂಡ ಯಾರು ಇಲ್ಲ. ಹಾಗಾಗಿ ಅವರೆಲ್ಲ ನಮಗೆ ಪ್ರೇರಣೆ ಇರುವಂಥವ್ರು. ಹಾಗಾಗಿ ಅವರ ಕೆಲಸಗಳು ಮತ್ತು ಪ್ರಶಾಂತ್ ಅವರು ಕೂಡ ನನ್ನ ಅಲ್ಪಾವಧಿಯಲ್ಲಿ ನನಗೆ ಅವರು ಬಹಳ ಆತ್ಮೀಯ ಸ್ನೇಹಿತರಾಗಿ ಹಾಸನ ನಗರಸಭೆಯಲ್ಲಿ ಇತಿಹಾಸ ಇವತ್ತು 35 ವಾರ್ಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ತಗೊಂಡು ಅವರು ಕೂಡ ನಗರಸಭಾ ಸದಸ್ಯರಾಗಿದ್ದರು. ಅವರು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಅದೇ ರೀತಿ ನಮ್ಮ ನವೀನ್ ಅವರು ಅವರ ಪ್ರಶಾಂತ್ ಅವ್ರನ್ನ ಇದನ್ನ ಅವರು ಕೂಡ ತುಂಬಿ ಇವತ್ತು ಇತಿಹಾಸದಲ್ಲೇ ನಗರಸಭಾ ಸದಸ್ಯರು ಪಾಲಿಕೆ ಸದಸ್ಯರಾಗಿ ಇನಾನಮಸ್ ಆಗಿ, ಅದು ಯಾರು ಕೂಡ ಅಭ್ಯರ್ಥಿಗೆ ಆಯ್ಕೆ ಆಗಿ ಅವರೇ ಇನಾನಮಸ್ ಆಗಿ ಆಯ್ಕೆ ಆಗಿರ್ತಾರೆ. ಅವರು ಕೂಡ ನನ್ನ ಸಂದರ್ಭದಲ್ಲಿ ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಿ ಅಂತ ಹೇಳಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಆರ್.ಆರ್. ನಾಗರಾಜ್ ಅವರು ಏನು ರಾಜ್ಕುಮಾರ್ ಸಂಘವನ್ನು ಹಾಸನ ನಗರದಲ್ಲಿ, ಹಾಸನ ಜಿಲ್ಲೆಯಲ್ಲಿ ಕಟ್ಟಿ ಅವ್ರದೇ ಅಂತ ಭಾಷೆಗೆ ಇರ್ಬೋದು, ನಾಡಿನ ನೆಲ ಜಲ ಎಲ್ಲದಕ್ಕೂ ಸೇರಿ ನಮ್ಮ ಜಿಲ್ಲೆಯಲ್ಲ ರಾಜ್ಯದಲ್ಲೇ ಕೂಡ ಬಾಳುಗೋಪಾಲ್ ಮತ್ತು ಎಲ್ಲ ಅವರ ಸ್ನೇಹಿತರನ್ನ ಒಳಗೊಂಡಂತೆ ರಾಜ್ಯ ಮಟ್ಟದಲ್ಲೂ ಕೂಡ ಸಾರಾ ಗೋವಿಂದ್ ಅವರು ಮತ್ತು ಏನು ಈ ಸಂಜೆ ವೆಂಕಟೇಶ್ವರ ಅವರೆಲ್ಲ ಸೇರಿ ರಾಜ್ಯದಲ್ಲೇ ಹೋರಾಟ ಮಾಡ್ಕೊಂಡು ಬಂದಿದ್ದರು. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾಕ್ಟರ್ ಅನೂಪ್, ನಗರಸಭೆ ಸದಸ್ಯ ನವೀನ್, ಕನ್ನಡಪರ ಹೋರಾಟಗಾರ ಬಾಳುಗೋಪಾಲ್, ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್, ನಗರಸಭೆ ಮಾಜಿ ಸದಸ್ಯ ಮಹೇಶ್, ಕಸಾಪ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಇತರರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಯೊಳಗಿನ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹೊರಡಿಸಿರುವ ಹೊಸ 100 ರೋಸ್ಟರ್ ಬಿಂದುಗಳ ನಿಯಮಾವಳಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದ್ದು, ಹಳೆ ಮೀಸಲಾತಿ ಜಾರಿಗೆ ತಂದು ನೇಮಕಾತಿ ಮತ್ತು ಶಿಕ್ಷಣಕ್ಕೆ ತೊಂದರೆಯಾಗದಂತೆ ತಕ್ಷಣ ಸೂಕ್ತ ಆದೇಶ ಹೊರಡಿಸಲು ಆಗ್ರಹಿಸಿ ಛಲವಾದಿ ಮಹಾಮಂಡಳದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಛಲವಾದಿ ಮಹಾಮಂಡಳದ ರಾಜ್ಯಾಧ್ಯಕ್ಷ ಡಿ.ನ. ಪುಟ್ಟರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರದ ಆದೇಶ ಅನ್ವಯ ಗ್ರೂಪ್ ಎ ಎಡಗೈ ಸಮುದಾಯಕ್ಕೆ 6%, ಗ್ರೂಪ್ ಬಿ ಬಲಗೈ ಸಮುದಾಯಕ್ಕೆ 6% ಹಾಗೂ ಗ್ರೂಪ್ ಸಿ ಸಮುದಾಯಕ್ಕೆ 5% ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ. ಆದರೆ 3/9/2025 ಪ್ರಕಟವಾದ ಹೊಸ 100 ರೋಸ್ಟರ್ ಬಿಂದುಗಳ ನಿಗದಿಯಲ್ಲಿ ಬಲಗೈ ಸಮುದಾಯಕ್ಕೆ ನೀಡಿರುವ ಸ್ಥಾನಮಾನವು ಅವೈಜ್ಞಾನಿಕವಾಗಿದೆ. ಈ ರೋಸ್ಟರ್ ಅನ್ವಯ ನೇಮಕಾತಿ ಮತ್ತು ಬಡ್ತಿ ಪ್ರಕ್ರಿಯೆಯಲ್ಲಿ ಬಲಗೈ ಸಮುದಾಯಕ್ಕೆ ಅವಕಾಶಗಳು ಸಿಗದ ಪರಿಸ್ಥಿತಿ ಉಂಟಾಗುತ್ತಿದೆ. ಎಲ್ಲ ಬಡ್ತಿ ಮತ್ತು ನೇಮಕಾತಿಗಳು ಹೆಚ್ಚಾಗಿ ಗ್ರೂಪ್ ಎ ಸಮುದಾಯದ ಪಾಲಾಗುತ್ತಿದ್ದು, ಇಂದಿನ ರೋಸ್ಟರ್ ವಿನ್ಯಾಸ ಮುಂದುವರೆದರೆ ಇನ್ನು 30 ವರ್ಷವಾದರೂ ಗ್ರೂಪ್ ಬಿ ವರ್ಗಕ್ಕೆ ನ್ಯಾಯಯುತ ಹುದ್ದೆಗಳು ಸಿಗುವುದಿಲ್ಲ ಎಂಬ ಆತಂಕ ವ್ಯಕ್ತವಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನನ್ವಯ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಅವೈಜ್ಞಾನಿಕವಾಗಿ ರೋಸ್ಟರ್ ಬಿಂದುವನ್ನು ತಯಾರು ಮಾಡಿರ್ತಾರೆ. ಈ ಹಿಂದೆ 18/3/33ರಂತೆ 1/7/15 ಈ ರೀತಿ ಇದ್ದಂಥ ಮೀಸಲಾತಿಯನ್ನು ಈ ಒಳ ಮೀಸಲಾತಿಯಲ್ಲಿ ABC 3 ವರ್ಗೀಕರಣ ಮಾಡಿ, ವರ್ಗೀಕರಣದಂತೆ 100ಕ್ಕೆ ರೋಸ್ಟರ್ ಬಿಂದುವನ್ನು ನಿಗದಿಪಡಿಸಿ, ಆ 100ರಲ್ಲಿ ಏನಾಗಿದೆ, ನಮಗೆ ಆ 1 ಮತ್ತು 9ಕ್ಕೆ ಹೋಗಿದೆ. 1 ಇದ್ದಂಥ ಈಗ ಏನು ಧಾರವಾಡ ಯೂನಿವರ್ಸಿಟಿ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರತಿಯೊಂದು ಹಂತದಲ್ಲೂ ನೇಮಕಾತಿ ಮಾಡುವಾಗ ಎಲ್ಲ ಹುದ್ದೆಗಳು ಬಿ ಮತ್ತು ಸಿ ವರ್ಗ ವಂಚಿತವಾಗಿ ಎ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದಾವೆ.
ಈ ಒಂದು ಇದರಲ್ಲಿ ಈ ಎರಡೂ ವರ್ಗಗಳಿಗೆ ತುಂಬ ರಾಜ್ಯದಲ್ಲಿ ಅನ್ಯಾಯವಾಗಿದೆ. ನಾಗಮೋಹನ್ ದಾಸ್ ವರದಿ ಇದರಲ್ಲಿ ನಮ್ಮ ಏನು ಜನಸಂಖ್ಯೆ ಇದೆ ಅದು ಹೆಚ್ಚಳವಾಗಬೇಕಾಗಿತ್ತು. ಅದರಲ್ಲಿ ಕೆಲವು ಜಾತಿಗಳನ್ನು ಅವರು ಕೈ ಬಿಟ್ಟಿರೋದ್ರಿಂದ ನಮ್ಮ ಜಾತಿಯ ಜನಸಂಖ್ಯೆ ಕಡಿಮೆ ಆಗಿದೆ. ಅದರಲ್ಲಿ ಎ ಗುಂಪಿಗೆ ನಮ್ಮನ್ನು ಇದ್ದಂತನ್ನು ಬಿ ಗುಂಪಿಗೆ ಹಾಕಿರೋದ್ರಿಂದ ನಮಗೆ ಈ ಏನು ಇದುವರೆಗೂ ನೇಮಕಾತಿ ಆಗ್ತಾ ಇದೆ ಆ ನೇಮಕಾತಿಯಲ್ಲಿ ನಮ್ಮಲ್ಲಿಗೆ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ನಮ್ಮ ವಿದ್ಯಾಭ್ಯಾಸಕ್ಕಾಗಲಿ ನೌಕರಿಗಾಗಲಿ ಮತ್ತು ಬಡ್ತಿ ಮೀಸಲಾತಿಗಾಗಿ ಎಲ್ಲವುದರಲ್ಲೂ ಈ ಅನ್ಯಾಯ ಕಂಡು ಬಂದಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ನಮ್ಮ ಏನು ಛಲವಾದಿ ಬಲಗೈ ಆದಿ ಕರ್ನಾಟಕ ಎಲ್ಲ ಸಮೂಹಗಳು ರಾಜ್ಯಾದ್ಯಂತ ಹೋರಾಟ ನಡೆಸ್ತಾ ಇದ್ದಾವೆ. ಈಗಾಗಲೇ ಇದೇ ವೇಳೆ ವಿವಿಧ ಸಂಘಟನೆಯ ಮುಖಂಡರಾದ ಕೃಷ್ಣದಾಸ್, ಎಂವಿ ಗೋವಿಂದರಾಜು, ಬಿಸಿ ಜಯದೇವಯ್ಯ, ಜವರಯ್ಯ, ಹರೀಶ್ ಉಳುವಾರೆ, ರಂಗಸ್ವಾಮಿ, ರಾಜು ಗೊರೂರು ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗೆ ಬಲಿ, ಎಂಸಿಎ ವಿದ್ಯಾರ್ಥಿನಿ ದುರ್ಮರಣ, ಸೂಚನಾ ಫಲಕವಿಲ್ಲ, ಬಿಳಿ ಪಟ್ಟಿಗಳಿಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ. ಗಣಿಗಾರಿಕೆಯಿಂದ 10 ದಲಿತ ಕುಟುಂಬದ ಬದುಕು ಬೀದಿ ಪಾಲು, ಹೋರಾಟಕ್ಕೆ ಇಳಿದ ಗ್ರಾಮಸ್ಥರು, ಮಾಜಿ ಸಚಿವ ಎ ಮಂಜು ಮತ್ತು ತಾಲೂಕು ಆಡಳಿತದಿಂದ ಶಾಂತಿ ಸಭೆ. ಮತ್ತು ಬೇಡೂರಿನ 23 ವಾರ್ಡ್ಗಳಿಗೆ 12 ಕೋಟಿ ರು ವೆಚ್ಚದ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕ ಎಚ್.ಕೆ. ಸುರೇಶ್ ಗುದ್ದಲಿ ಪೂಜೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.